2 ಮಕ್ಕಳಿಗೆ ಅಲ್ಲ, 3ನೇ ಮಗುವಿಗೂ ಕೂಡ ಬರುವಂತದ್ದು ಈ ದುಡ್ಡು. ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅದ್ರ ಜೊತೆ ನಾನು ತುಂಬಾ ಖುಷಿಯಲ್ಲೂ ಇದ್ದೀನಿ. ಯಾಕೆ ಗೊತ್ತಾ, ನನಗೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಖುಷಿ ಏನು ಅಂತ ಅಂದ್ರೆ, ನನಗೆ ಬರುವಂತ ಹಣ ಏನಿತ್ತು ಅದು ಬಂದಿದೆ. ನನ್ನ ಮಗಳ ಹೆಸರಿಗೆ ಬರಬೇಕಾಗಿದ್ದು ಅಂತ ಹಣ ಅದು ಗೌರ್ಮೆಂಟ್ ಕಡೆಯಿಂದ ಅದು ಬಂದಿದೆ. ಅದು ಎಷ್ಟು ಬಂದಿದೆ, ಯಾವ ತರ ಹಣ ಬಂದಿದೆ, ಅದು ಏನಕ್ಕೆ ಅಂತ ಎಲ್ಲ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೂ ಇದ್ರ ಬಗ್ಗೆ ಖುಷಿ ಆಯ್ತಾ ತಿಳ್ಕೊಂಡು ಅಂತ ಹೇಳಿ. ಫ್ರೆಂಡ್ಸ್, ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಮಗಳಿಗೆ ಬಂದಿರೋ ಅಂತ ಅಮೌಂಟ್ ಎಷ್ಟು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ನನ್ನ ಮಗಳಿಗೆ ಬಂದಿರೋ ಅಂತ ಹಣ ಬಂದು 99,190 ರೂಪಾಯಿ ಹಣ ಬಂದಿದೆ. ಅಂದ್ರೆ 810 ರೂಪಾಯಿ ಕಡಿಮೆ 1 ಲಕ್ಷ ದುಡ್ಡು ಅವಳಿಗೆ ಬಂದಿದೆ, ನನ್ನ ಮಗಳಿಗೆ. ಇದು ಯಾವ ತರ ಬರುವಂತ ಹಣ ಅಂತ ಅಂದ್ರೆ, ನಾವು ಕಂಪ್ನಿಯಲ್ಲಿ ಏನ್ ಕೆಲಸ ಮಾಡ್ತೀವಿ, ನಾನು ಗಾರ್ಮೆಂಟ್ಸ್ ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ನಮ್ಮ ಜನಕ್ಕೆ ಗೊತ್ತಿರುವಂತ ವಿಷಯ, ನಾನು ಗಾರ್ಮೆಂಟ್ಸ್ ಲೈನ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳಿ ನನ್ನ ವಿಡಿಯೋಸ್ ನೋಡೋರ್ಗೆ. ಹಾಗಾಗಿ ನನ್ಗೆ ESI ಅಮೌಂಟ್ ಏನಿದೆ ಅದು ಬಂದಿದೆ. ಅದು ನನ್ನ ಮಗಳ ಹೆಸರಿಗೆ ಬಂದಿದೆ. ಆಯ್ತಾ? ಈ ಅಮೌಂಟ್ ಬರ್ಬೇಕಾದ್ರೆ ಯಾವ ತರ ಅಂತ ಅಂದ್ರೆ, ನಾವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಮಿನಿಮಮ್ 1 ವರ್ಷನಾದ್ರೂ ಕೆಲಸ ನಾವು ಮಾಡಿರ್ಬೇಕು. ಆಮೇಲೆ ಪ್ರೆಗ್ನೆನ್ಸಿ ಏನಾದ್ರೂ ಆಡ್ ಆದ್ರೆ ಅಲ್ಲಿಂದ ನಮ್ಗೆ ಆ ಅಮೌಂಟ್ ಅನ್ನ ಬರುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರೂ ನಾವು ಪ್ರೆಗ್ನೆನ್ಸಿಯಲ್ಲಿ ಹೋಗಿ ನಾವು ಕೆಲ್ಸಕ್ಕೆ ಸೇರಿದೋ, ಇಲ್ಲ ನಾವು ಹೋಗಿದ್ದ ಒಂದು 2 ತಿಂಗಳು 3 ತಿಂಗಳಿಗೆ ನಾವು ಪ್ರೆಗ್ನೆನ್ಸಿಯಲ್ಲಿ ನಾವು ಎಂಟ್ರಿ ಆದೋ ಅಂತ ಅಂದ್ರೆ ಅವರಿಗೆ ಒಂದ್ ಸ್ವಲ್ಪ ಹಣ ಬರೋದು ಡೌಟ್. ಯಾಕೆ ಅಂದ್ರೆ ESIಗೆ ನಾವು ಕಂಪ್ನಿಗೆ ಸೇರಿ ಮಿನಿಮಮ್ 1 ವರ್ಷನಾದ್ರೂ ಆಗಿರ್ಬೇಕು, ಇಲ್ಲ ಅಂದ್ರೆ ಅದು ಹಣ ಬರೋದು ಸ್ವಲ್ಪ ಡೌಟೇ ಇರುತ್ತೆ ಫ್ರೆಂಡ್ಸ್. ಆಯ್ತಾ? ಮತ್ತೆ ESIಗೆ ಯಾರೇ ಆಗ್ಲಿ, ನೀವು ಸೇರೋ ಅಂತವ್ರು ಎಲ್ಲೇ ಹೋಗ್ಲಿ, ಪ್ರತಿ ಒಬ್ರು ಒಂದೇ ನಂಬರ್ ಅನ್ನ ಆಡ್ ಮಾಡ್ತಾ ಹೋಗಿ. ನೀವು ಬೇರೆ ಬೇರೆ ಕಂಪ್ನಿಗೆ ಸೇರ್ತಾ ಹೋದ್ರುನು ನೀವು ಒಂದು ಫಸ್ಟ್ ಟೈಮ್ ಯಾವ ನಂಬರ್ ಮಾಡ್ಸಿರ್ತೀರಾ ಅದೊಂದೇ ನಂಬರ್ ನೀವು ಆಡ್ ಮಾಡ್ತಾ ಹೋಗಿ. ಹೊಸ ಹೊಸ ಕಂಪ್ನಿ ಸೇರಿದ್ರು ಕೂಡ ನಂಬರ್ ESI ನಂಬರ್ ಒಂದೇ ಇರ್ಬೇಕು. ಅದು ಒಂದೇ ಇದ್ರೆ ನಿಮ್ಗೆ ಮುಂದೆ ಬರುವಂತ ಪ್ರಾಬ್ಲಮ್ಸ್ ಗಳಿಗೆ ESI ಏನ್ ಬೇಕಾಗುತ್ತೆ, ಆಪರೇಷನ್ಗಾಗಿರ್ಬೋದು, ಟ್ರೀಟ್ಮೆಂಟ್ಗಾಗಿರ್ಬೋದು, ಒಂದೇ ನಂಬರ್ ಇದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಬೇಗ ಉಪಯೋಗ ಆಗುತ್ತೆ. ನೀವು ಹೊಸ ಹೊಸ ನಂಬರ್ ಏನಾದ್ರು ಮಾಡ್ಕೊಂಡು ಹೋದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ತರ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ESI ಬೆನಿಫಿಟ್ ಏನಿದೆ ತುಂಬಾ ಒಳ್ಳೇದು. ನಿಮ್ ಕಂಪ್ನಿಗಳಲ್ಲಿ ಏನಾದ್ರು ESI ಇದ್ರೆ ಪ್ಲೀಸ್ ಅದಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಅದನ್ನ ಬಳಸ್ಕೊಳ್ಳಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೇದು ಅದು. ESI ಇದ್ರೆ ನಮ್ಗೆ ಪ್ರತಿ ಒಂದಕ್ಕೂ ತುಂಬಾ ಒಳ್ಳೇದು. ನಮ್ಮ ಮನೆಗೆ ಆಗ್ಲಿ, ನಮ್ಮ ಮನೆಯವ್ರಿಗೆ ಆಗ್ಲಿ ಅದು ತುಂಬಾ ಒಳ್ಳೇದು ಫ್ರೆಂಡ್ಸ್. ಆ ತರ ESI ಮಾಡಿಸ್ಕೊಂಡು ನೀವು ನಂಬರ್ ಎಲ್ಲೂ ಚೇಂಜ್ ಮಾಡಬೇಡಿ. ಒಂದೇ ನಂಬರ್ ಮೇಲೆ ನೀವು ಎಂಟ್ರಿ ಮಾಡ್ತಾ ಹೋಗಿ, ಹೊಸ ನಂಬರ್ ಎಲ್ಲೂ ಚೇಂಜ್ ಮಾಡಬೇಡಿ. ಮತ್ತೆ ಬನ್ನಿ, ಪೇಮೆಂಟ್ ಇದು ಯಾವ ರೀತಿ ಬರುವಂತದ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. 3ನೇ ಮಗುಗೂ ಕೂಡ ಪೇಮೆಂಟ್ ಇಲ್ಲಿ ಬರುತ್ತೆ. ಅದು ಯಾವ ತರ ಅಂತ ಅಂದ್ರೆ, ನಮ್ಗೆ 2 ಮಕ್ಕಳು ಏನಿದೆ ಅದು ನಮ್ಮ ಪ್ರೈವೇಟ್ ಅಲ್ಲಿ ಏನಾದ್ರೂ ಡೆಲಿವರಿ ಆಗಿ ಇರ್ಬೇಕು. ಪ್ರೈವೇಟ್ ಅಲ್ಲೋ ಗೌರ್ಮೆಂಟ್ ಅಲ್ಲೋ ಬೇರೆ ಕಡೆ ಡೆಲಿವರಿ ಆಗಿರ್ಬೇಕು. ಇದು ಕಂಪ್ನಿ ಲೆಕ್ಕಾಚಾರಕ್ಕೆ ಸೇರ್ಬಾರ್ದು. ಅಂದ್ರೆ ESI ಅಲ್ಲಿ ಲೆಕ್ಕಾಚಾರಕ್ಕೆ ಸೇರದೆ ಇರುವಂತ ಮಗು ಏನಿದೆ, 3ನೇ ಮಗು, ಅದಕ್ಕೆ ಮಾತ್ರ ಅರ್ಧ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲೇ ನಮ್ಮ ಕಂಪ್ನಿಲೇ ಕೆಲಸ ಮಾಡೋರು ಒಬ್ರು, ಅವರಿಗೆ 3ನೇ ಪಾಪು ಆಗಿದೆ. ಅವ್ರಿಗೆ 3ನೇ ಪಾಪು ಆಗಿರೋರಿಗೆ ಅರ್ಧ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ 3ನೇ ಮಗು ಕೂಡ ಅಮೌಂಟ್ ಬರೋದು. ಅವ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಅಂದ್ರೆ, ಅವ್ರದ್ದು 3 ತಿಂಗಳು ಪೇಮೆಂಟ್ ಏನಿದೆ ಅಷ್ಟು ಮಾತ್ರ ಅರ್ಧ ಪೇಮೆಂಟ್ ಅವ್ರಿಗೆ ಸೇರುತ್ತೆ. ಇಲ್ಲಿ 6 ತಿಂಗಳು ಬರುವಂತ ಪೇಮೆಂಟ್ ಅಲ್ಲಿ ಅವರಿಗೆ 3 ತಿಂಗಳು ಪೇಮೆಂಟ್ ಏನಿದೆ ಅದು ಸೇರುತ್ತೆ ಫ್ರೆಂಡ್ಸ್. ಮತ್ತೆ ESI ಟ್ರೀಟ್ಮೆಂಟ್ ಏನಿದೆ ಅದು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ESI ಟ್ರೀಟ್ಮೆಂಟ್ ಏನಾದ್ರೆ ತಗೊಳ್ಳೋಕೆ ಇಷ್ಟಪಡಿ. ESI ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಆಗಿರ್ಬೋದು, ನಮ್ ದೊಡ್ಡವ್ರಿಗೆ ಆಗಿರ್ಬೋದು, ಮನೆಯಲ್ಲಿ ಇರುವಂತ ಯಾರು ESI ಅಲ್ಲಿ ಎಂಟ್ರಿ ಇರ್ತಾರೋ ಅವರಿಗೆ ಆದಷ್ಟು ESI ನೀವು ಆದಷ್ಟು ಟ್ರೀಟ್ಮೆಂಟ್ ಅನ್ನ ತಗೊಳಕ್ಕೆ ಇಷ್ಟಪಡಿ. ತುಂಬಾ ಚೆನ್ನಾಗಿರುತ್ತೆ ESI ಟ್ರೀಟ್ಮೆಂಟ್ ಏನಿದೆ. ನಾನು ಇಷ್ಟು ವರ್ಷ ನಾನು ತಗೊಂಡಿದ್ದೀನಿ. ನನಗೆ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ತಗೊಂಡಿರೋದು ನಾನು ESI ಟ್ರೀಟ್ಮೆಂಟ್ ತಗೊಂಡಿರೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು
ESI ಅನ್ನ ಯೂಸ್ ಮಾಡ್ಕೊಳ್ಳಕ್ಕೆ ನೋಡಿ. ನನ್ನ ಮಗಳಿಗೆ ಇಷ್ಟು ಹಣ ಬಂದಿದೆ ಫ್ರೆಂಡ್ಸ್, 99,190 ಹಣ ಸೇರಿದೆ. ನನಗೆ ಇಷ್ಟು ನಿರೀಕ್ಷೆ ಇರಲಿಲ್ಲ. ನಾನೊಂದು 80,000 ಅಂತ ಲೆಕ್ಕ ಹಾಕೊಂಡಿದ್ದೆ, ಆದ್ರೆ ಅದಕ್ಕಿಂತ ಮೀರಿ, ನಿರೀಕ್ಷೆಯಿಂದ ಮೀರಿ ನನಗೆ ಸೇರಿದೆ ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಆಯ್ತು. ಇದಕ್ಕಿಂತ ನಾನು ನಮ್ಮ ಕಂಪ್ನಿಗೂ ಕೂಡ ತುಂಬಾ ಧನ್ಯವಾದ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ. ESI ಅಮೌಂಟ್ ನಾವ್ ಎಲ್ಲೇ ಕೆಲಸ ಮಾಡಿದ್ರೆ ಬರ್ಬೋದು, ಆದ್ರೆ ನಮ್ಮವರು, ನಮ್ಮ ಸ್ನೇಹ, ನಮ್ಮ ಸಂಬಂಧಗಳು, ನಮ್ಮ ಪ್ರೀತಿಯಿಂದ ನಾವು ಕಟ್ಟಿರೋಂಥ ಒಂದು ಜಾಗ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಜಾಗದಲ್ಲಿ ನನ್ನ ಕಂಪ್ನಿಗೆ ನಾನು ತುಂಬಾನೇ ಇಷ್ಟಪಡ್ತೀನಿ. ನನ್ನ ಕಂಪ್ನಿ ನನಗೆ ನನ್ನ ತವ್ರ ಮನೆ ಅಂತಾನೆ ನಾನು ಹೇಳ್ಕೊಳಕ್ಕೂ ಇಷ್ಟಪಡ್ತೀನಿ. ನನಗೆ ತುಂಬಾನೇ ಇಷ್ಟ. ನಾನು ನಮ್ಮ ಕಂಪ್ನಿಗೆ ಸೇರ್ತಾ ಇದ್ದೀನಿ. ನಮ್ಮ ವಿಡಿಯೋಸ್ ಯಾರೆಲ್ಲ ನೋಡ್ತೀರಾ ಅವರಿಗೆ ನೆಕ್ಸ್ಟ್ ನಾನು ಗಾರ್ಮೆಂಟ್ಸ್ ಲೈನಲ್ಲಿ ಕಾಣೋದಂತೂ ಪಕ್ಕ. ನಾನು ನನ್ನ ಮಗು ಇಬ್ರು ಕೂಡ ನಾನು ಗಾರ್ಮೆಂಟ್ಸ್ ಲೈನಿಗೆ ನನ್ನ ಮಗುಗೆ ತಗೊಂಡು ನಾನು ಮತ್ತೆ ಹೋಗ್ತೀನಿ ಫ್ರೆಂಡ್ಸ್. ಆದಷ್ಟು ಬೇಗ ನಿಮ್ಮ ಒಂದು ಸಹಾಯ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ಕೂಡ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋಸ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನನ್ನ ಮಗುವಿಗೆ ಎಷ್ಟು ಅಮೌಂಟ್ ಬಂದಿದೆ, ನನಗೂ ತುಂಬಾ ಖುಷಿ ಆಯ್ತು, ನಿಮ್ಗೂ ಖುಷಿ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಫ್ರೆಂಡ್ಸ್. ಮತ್ತೆ ಡೆಲಿವರಿ ಆದ್ಮೇಲೆ ನೀವು ESI ಇಂದ ಏನ್ ಆಚೆ ಬರ್ತೀರಾ, ಅಲ್ಲಿ ಕೊಟ್ಟಿರುವಂತ ಫಾರಂಗಳು ಏನಿದಾವೆ ಅದು ಆದಷ್ಟು ನೀವು ಸುರಕ್ಷತೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಎಲ್ಲೆಲ್ಲೂ ಯಾವ ಜಾಗದಲ್ಲಿ ಸಬ್ಮಿಟ್ ಮಾಡಕ್ಕೆ ಹೇಳಿರ್ತಾರೆ ಆ ತರ ಸಬ್ಮಿಟ್ ಮಾಡ್ಬಿಟ್ಟು ಜೆರಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ನೀಟಾಗಿ ಇಟ್ಕೊಳ್ಳಿ. ಮತ್ತೆ ನಿಮ್ಗೆ 6 ತಿಂಗಳು ಆದ್ಮೇಲೆ ಏನು ನೀವು ಈಗ ಬಂದಿರೋಂತ ರೂಲ್ಸ್ ಅಲ್ಲಿ ನಾವು ಬೇಕು ಅಂದ್ರೆ ಮಂತ್ಲಿ ಪೇಮೆಂಟ್ ತಗೋಬಹುದು, ಇಲ್ಲ 3 ತಿಂಗಳಿಗೆ ಒಂದ್ಸರಿ ತಗೋಬಹುದು, ಇಲ್ಲ 6 ತಿಂಗಳಿಗೆ ಅಂತಾನು ತಗೋಬಹುದು. ಆಯ್ತಾ, ನಾನು 6 ತಿಂಗಳಿಗೆ ಒಂದೇ ಸರಿ ಪೇಮೆಂಟ್ ಮಾಡಿಸಿದ್ದೆ, ಹಾಗಾಗಿ ನನ್ಗೆ ಒಂದೇ ಸತಿ ಅಮೌಂಟ್ ಬಂದಿದೆ ಫ್ರೆಂಡ್ಸ್. ಅದು ನಿಮ್ಮ ಸೌಲಭ್ಯ ಮೇಲೆ ಹೋಗುತ್ತೆ. ಇಲ್ಲ ನಮಗೆ ಅಮೌಂಟ್ ತಿಂಗಳು ಬೇಕು ಅಂತ ಅಂದ್ರೂ ನೀವು ತಗೋಬಹುದು, ಇಲ್ಲ 3 ತಿಂಗಳಿಗೆ ಬೇಕು ಅಂದ್ರೂ ತಗೋಬಹುದು, 6 ತಿಂಗಳಿಗೆ ಬೇಕು ಅಂತ ಅಂದ್ರೂ ನೀವು ತಗೋಬಹುದು. ಆ ರೀತಿ ರೂಲ್ಸ್ ಈಗ ESI ಅಲ್ಲಿ ಒಂದೂವರೆ ವರ್ಷದಿಂದ ಆಗಿದೆ, 1 ವರ್ಷದಿಂದ ಆಗಿದೆ ಫ್ರೆಂಡ್ಸ್. ನಾನು ಅಲ್ಲಿದ್ನಲ್ಲ ಅವಾಗ ಆ ರೂಲ್ಸ್ ಜಾರಿಯಾಗಿದ್ದು ನಮ್ ಗಾರ್ಮೆಂಟ್ಸ್ ಅಲ್ಲಿ ಇದ್ದಾಗ. ಆ ರೀತಿ ಇದೆ. ನೀವು ನಿಮ್ಗೆ ಯಾವ ತರ ಉಪಯೋಗ ಆಗುತ್ತೆ ಆ ರೀತಿಯಲ್ಲಿ ನೀವು ಉಪಯೋಗಿಸಿಗೆ ಹೋಗೋ ಆಗಿಲ್ಲ. ಅದು ಚಿಕ್ಕ ESI ಆಗಿರ್ಬೋದು, ದೊಡ್ಡ ESI ಆಗಿರ್ಬೋದು, ನೀವು ಹೋಗೋ ಆಗಿರಲ್ಲ ಫ್ರೆಂಡ್ಸ್, ಹೋಗೋ ಆಗೇನಿರಲ್ಲ. ನೀವು ಏನಿದ್ರು ನಿಮ್ದು ಲೋಕಲ್ ಆಫೀಸ್ ಏನಿದೆ ಆ ಲೋಕಲ್ ಆಫೀಸ್ ಹತ್ರನೇ ಹೋಗಿ ನೀವು ಕ್ಲಿಯರ್ ಮಾಡ್ಕೊಂಡು ಅಮೌಂಟ್ ಇಂದು ಏನಿದೆ ಅದು ಕ್ಲಿಯರ್ ಮಾಡ್ಕೊಂಡ್ ಬರ್ಬೋದು. ಆಯ್ತಾ, ಆದಷ್ಟು ನನ್ನ ಸಲಹೆ ಏನಂತ ಅಂದ್ರೆ ನೀವು 6 ತಿಂಗಳಿಗೆ ಏನಿದೆ ಅದು ಕಂಪ್ಲೀಟ್ಲಿ ನೀವು 6 ತಿಂಗಳಿಗೆ ಮಾಡಿಸ್ಕೊಳ್ಳೋದೇ ಒಳ್ಳೇದು. ಯಾಕೆ ಅಂತ ಅಂದ್ರೆ ನಾವು ಒಂದು ಬಾಣತಿ ಆಗಿರ್ತೀವಿ, ಬಾಣತಿ ಟೈಮಲ್ಲಿ ಮಗುವಿಗೆ ತಗೊಂಡು ತಿರ್ಗಾಡ ಅಂತ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ನನ್ನ ಸಲಹೆ ಏನಂದ್ರೆ ನೀವು ಆದಷ್ಟು ನೀವು ಒಂದು 6 ತಿಂಗಳು ಅಮೌಂಟ್ ಏನಿದೆ ಆ ರೀತಿ ಮಾಡಿಸ್ಕೊಂಡು ಒಂದೇ ಸತಿ ಅಮೌಂಟ್ ಬಂದ್ರೆ ನಮ್ಗೆ ಏನಾದ್ರೂ ಒಂದು ಮಗುವಿಗಾಗ್ಬೋದು, ಇಲ್ಲ ನಮ್ಗೆ ಏನ್ಕಾದ್ರೂ ಒಂದಕ್ಕೆ ಉಪಯೋಗ ಆಗುತ್ತೆ. ಅದೇ ಒಂದ್ ತಿಂಗಳಿಗೆ ಒಂದ್ಸಲ ಇಲ್ಲ 3 ತಿಂಗಳಿಗೆ ಒಂದ್ಸಲ ಅಂತ ಬಂದ್ರೆ ಅದು ಅಮೌಂಟ್ ಕೈಯಲ್ಲಿ ಉಳಿಯೋದಿಲ್ಲ, ಮತ್ತೆ ಏನಕ್ಕೂ ಉಪಯೋಗನೂ ಅಷ್ಟಾಗಿ ಆಗೋದಿಲ್ಲ. ಆದಷ್ಟು ನೀವು ಎಷ್ಟಾಗುತ್ತೆ ಅಷ್ಟಕ್ಕೂ ನೀವು 6 ತಿಂಗಳು ಅಮೌಂಟ್ ಮಾಡಿಸಿ ನೀವು ತಗೊಳ್ಳೋದು ತುಂಬಾ ಒಳ್ಳೇದು ಫ್ರೆಂಡ್ಸ್. ನನ್ನ ಸಲಹೆ ಇದು. ಇದ್ಮೇಲೆ ನಿಮಗ್ ಬಿಟ್ಟಿದ್ದು. ಈ ರೀತಿ ನನಗೆ ಅಂತೂ ಈ ರೀತಿ 6 ತಿಂಗಳಿಗೆ ತಗೊಳ್ಳೋದೇ ಒಳ್ಳೇದು ಅಂತ ನನಗನ್ಸುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಮಗುವಿಗೆ ಬರುವಂತ ಹಣ ಏನಿತ್ತು ಅದು ಬಂದಾಗಿದೆ. ಅದ್ರ ಖುಷಿಯನ್ನ ನಿಮ್ ಜೊತೆ ನಾನು ಶೇರ್ ಮಾಡಿದೀನಿ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಿದೀನಿ. ಮತ್ತೆ ನೆಕ್ಸ್ಟ್ ಸಿಗೋಣ, ಇನ್ನೊಂದು ವಿಡಿಯೋ ಮೂಲಕ ಸಿಗೋಣ ಫ್ರೆಂಡ್ಸ್. ಓಕೆ, ಬಾಯ್.